ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್. ನಾನು ವಿಕ್ರಮ್. ಸ್ನೇಹಿತರೆ, ಕೇಂದ್ರ ಸರ್ಕಾರ ಈಗಾಗಲೇ ಪಾನ್ ಕಾರ್ಡ್ 2.0 ನ ಬಿಡುಗಡೆ ಮಾಡಿರುವಂತದ್ದು. ಇವತ್ತಿನ ವಿಡಿಯೋದಲ್ಲಿ ಈ ಹೊಸ ಪಾನ್ ಕಾರ್ಡ್ ನ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ಸ್ನೇಹಿತರೆ, ನಮ್ಮಲ್ಲಿ ಸಾಧಾರಣವಾಗಿ ಒಂದು ಡೌಟ್ಸ್ ಇರುತ್ತೆ. ಈಗಾಗಲೇ ನನ್ನ ಬಳಿ ಹಳೆ ಪಾನ್ ಕಾರ್ಡ್ ಇದೆ, ಇದನ್ನ ಬದಲಾವಣೆ ಮಾಡಬೇಕಾ, ನಾನು ಹೊಸ ಪಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾ ಎಂಬ ಗೊಂದಲಗಳು ಇರುತ್ತೆ. ಈ ಎಲ್ಲ ಗೊಂದಲಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಿದ್ದೇನೆ. ನಿಮಗೆ ಏನೇ ಡೌಟ್ಸ್ಗಳಿದ್ರು ಕಾಮೆಂಟ್ ಮೂಲಕ ತಿಳಿಸಿ, ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಗೆಲ್ಲ ಸಾಧಾರಣ ಗೊತ್ತಿರೋ ಹಾಗೆ ಪಾನ್ ಕಾರ್ಡ್ ಇವತ್ತಿನ ದಿನಗಳಲ್ಲಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ವ್ಯವಹಾರಗಳನ್ನ ಮಾಡಬೇಕಾದ್ರೆ ಪಾನ್ ಕಾರ್ಡ್ ಅತ್ಯಗತ್ಯವಾಗಿ ಬೇಕಾಗುತ್ತೆ. ಇದೇ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದೆ. ಇದರಿಂದ ಜನರ ವ್ಯವಹಾರದ ಡಾಟಾದ ಸುರಕ್ಷತೆಗೋಸ್ಕರ ಅಥವಾ ಪಾನ್ ಕಾರ್ಡ್ ನಲ್ಲಿ QR ಕೋಡ್ ಅನ್ನ ಅಪ್ಡೇಟ್ ಮಾಡಿರೋದಾಗಿರ್ಬೋದು, ಮತ್ತು ಇನ್ನು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಪ್ಡೇಟ್ ಗಳನ್ನ ಪಾನ್ ಕಾರ್ಡ್ ಅಲ್ಲಿ ಮಾಡಿದ್ದಾರೆ. ಹೀಗಾಗಿ ನಮಗೆ ಹಳೆಯ ಪಾನ್ ಕಾರ್ಡ್ ಹೊಂದಿದ್ರು ಕೂಡ ಹೊಸ ಪಾನ್ ಕಾರ್ಡ್ ಬೇಕು ಅಂದ್ರೆ ನೀವು ಬಹಳ ಈಸಿಯಾಗಿ ಆನ್ಲೈನ್ ಮೂಲಕ ಆರ್ಡರ್ ಮಾಡಿ ಪಡ್ಕೊಬಹುದು. ಅಥವಾ ಸದ್ಯಕ್ಕೆ ಬೇಡ, ನನಗೆ ಯಾವ್ದು ಸಮಸ್ಯೆ ಇಲ್ಲ ಅಂದ್ರೆ ಹಳೆ ಪಾನ್ ಕಾರ್ಡ್ ಅನ್ನ ಯೂಸ್ ಮಾಡಬಹುದು ಅಂತ ಆದಾಯ ತೆರಿಗೆ ಇಲಾಖೆ ಮಾಹಿತಿಯನ್ನ ನೀಡಿರುವಂತದ್ದು. ಹಾಗಾದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸ 2.0 ಪಾನ್ ಕಾರ್ಡ್ ಅನ್ನ ಆರ್ಡರ್ ಮಾಡುವ ಮೊದಲು ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅಂದ್ರೆ ನಮ್ಮ ಪಾನ್ ಕಾರ್ಡ್ಗೆ ನಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅನ್ನ ಲಿಂಕ್ ಮಾಡಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಹೇಗೆ ಲಿಂಕ್ ಮಾಡೋದು ಎಂಬ ಮಾಹಿತಿನ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ನೀವಿಲ್ಲಿ ಗಮನಿಸ್ತಾ ಇರಬಹುದು, ನಿಮ್ಮ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಹೋದಾಗ ಇಮೇಲ್ ID ಈಸ್ ನಾಟ್ ಲಿಂಕ್ಡ್ ಯುವರ್ ಪಾನ್ ಅಂತ ಬರುತ್ತೆ. ಈ ರೀತಿಯಾಗಿ ಬಂದಾಗ ನೀವು ಯಾವುದೇ ರೀತಿಯಾದ ಹೊಸ ಅಪ್ಡೇಟೆಡ್ ಪಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಆಗೋದಿಲ್ಲ. ಹೀಗಾಗಿ ಮೊದಲು ನೀವು ನಿಮ್ಮ ಪಾನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ನಿಮ್ಮ ಪಾನ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ನ ಲಿಂಕ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಮಾಡುವ ಮೊದಲು ನಿಮ್ಮ ಪಾನ್ ಕಾರ್ಡ್ NSDL ಗೆ ಸೇರಿದೆಯೋ ಅಥವಾ UTI ಗೆ ಸೇರಿದೆಯೋ ಎಂಬ ಮಾಹಿತಿಯನ್ನ ನೀವು ಪಡ್ಕೊಬೇಕಾಗತ್ತೆ. ಈ ಮಾಹಿತಿ ನಿಮ್ಮ ಪಾನ್ ಕಾರ್ಡ್ ನ ಹಿಂಬದಿಯಲ್ಲಿ ಇರುತ್ತೆ, ನೀವು ನೋಡಿ ತಿಳ್ಕೊಬಹುದು. ನಂತರ ಈ ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕ್ ಅನ್ನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ ಗೆ ಭೇಟಿ ನೀಡಬಹುದು. ಇದು NSDL ನ ಒಂದು ಪೋರ್ಟಲ್ ಆಗಿರುತ್ತೆ. UTI ನ ಪೋರ್ಟಲ್ ಆಗಿದ್ರೆ ಅದು ಬೇರೆ ವೆಬ್ಸೈಟ್ ಲಿಂಕ್, ಅದನ್ನು ಕೂಡ ಕೊಟ್ಟಿರ್ತೀನಿ, ನೀವು ಯೂಸ್ ಮಾಡ್ಕೊಂಡು ಅಪ್ಡೇಟ್ ಮಾಡಬಹುದು. ಮೊದಲಿಗೆ ನಿಮ್ಮ ಪಾನ್ ನಂಬರ್ ಮತ್ತು ಆಧಾರ್ ನಂಬರ್ ಹಾಕಿ, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವಿಲ್ಲಿ ಗಮನಿಸ್ತಾ ಇರಬಹುದು, ಒನ್ ಟೈಮ್ ಪಾಸ್ವರ್ಡ್ OTP, ಸೆಂಡ್ ಯುವರ್ ಮೊಬೈಲ್ ಆರ್ ಇಮೇಲ್ ID, ರಿಜಿಸ್ಟರ್ ಯುವರ್ ಆಧಾರ್ ಜನರೇಟರ್ ಬೇಸ್ಡ್ eKYC ಅಂತಿದೆ. ಅಂದ್ರೆ ನಿಮ್ಮ ಆಧಾರ್ ನಲ್ಲಿ ಯಾವ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಕೊಟ್ಟಿರ್ತೀರೋ ಆ ಇಮೇಲ್ IDಗೆ ಅಥವಾ ಫೋನ್ ನಂಬರ್ಗೆ OTP ಜನರೇಟ್ ಆಗಿರುತ್ತೆ. ಕಂಟಿನ್ಯೂ ವಿತ್ eKYC ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಎಂಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಮೊಬೈಲ್ ನಂಬರ್ ಅಂಡ್ ಇಮೇಲ್ ID ಫಾರ್ ಪ್ಯಾನ್ ಡಾಟಾ ಬೇಸ್ ಅಂತಿದೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೋದು, ಅಥವಾ ಇಲ್ಲಿ ಗಮನಿಸ್ತಾ ಇರ್ಬೋದು ಇಮೇಲ್ ID ನಾಟ್ ಅವೈಲೇಬಲ್ ಅಂತಿದೆ. ಹೀಗಾಗಿ ನಿಮ್ಮ ಇಮೇಲ್ ID ನ ಪ್ರಮುಖವಾಗಿ ಅಪ್ಡೇಟ್ ಮಾಡ್ಕೊಬೇಕಾಗತ್ತೆ. ಇಲ್ಲದಿದ್ರೆ ನಿಮ್ಮ ಹೊಸ ಪಾನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಆಗೋದಿಲ್ಲ, ಅಥವಾ ಯಾವುದೇ ರೀತಿಯಾದ ಡಾಟಾಬೇಸ್ ಕೂಡ ಪಾನ್ ಕಾರ್ಡ್ ಇಂದ ತೆಗೆದುಕೊಳ್ಳಲು ಆಗೋದಿಲ್ಲ. ಹೀಗಾಗಿ ನಿಮ್ಮ ಇಮೇಲ್ ID ಅನ್ನ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ನಂತರ ಈ ಕೆಳಗೆ ನಿಮ್ಮ ಇಮೇಲ್ ID ಅನ್ನ ಕೂಡ ಎಂಟರ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಇಮೇಲ್ ID ಮತ್ತು ಫೋನ್ ನಂಬರ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್. ನಂತರ ಸ್ನೇಹಿತರೆ, ನೀವು ನಮೂದು ಮಾಡಿರುವ ಮೊಬೈಲ್ ಗೆ ಮತ್ತು ಇಮೇಲ್ ID ಗೆ ಒಂದು OTP ಬಂದಿರುತ್ತೆ. ಇದನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಬಂದಿರುವ OTP ಅನ್ನ ಎಂಟರ್ ಮಾಡ್ಕೊಂಡ ನಂತರ ವ್ಯಾಲಿಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಂಪೂರ್ಣವಾದ ಅಡ್ರೆಸ್ ಕೂಡ ಶೋ ಆಗಿರುತ್ತೆ. ಇದನ್ನ ಒಂದ್ಸಲಿ ನೋಡ್ಕೊಂಡು ಕೆಳಗೆ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಜನರೇಟ್ ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ನಿಮ್ಮ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಆದ ನಂತರ ನಿಮಗೆ ಈ ರೀತಿಯಾದ ಒಂದು ಎಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನಿಮಗೆ ಎಕ್ನಾಲಜ್ಮೆಂಟ್ ನಂಬರ್ ಕೂಡ ಶೋ ಆಗಿರುತ್ತೆ. ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಅಪ್ಡೇಟ್ ಆಗಿದೆಯೋ ಇಲ್ವೋ ಎಂಬ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡು ನಂತರ ಬಹಳ ಈಸಿಯಾಗಿ
ನಿಮ್ಮ ಹೊಸ ಪಾನ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗಾದರೆ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ಪಾನ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ವಿಡಿಯೋ ಮಾಡ್ತೀನಿ. ನಿಮಗೆ ಆ ವಿಡಿಯೋ ಬೇಕಾದರೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹೀಗೆ ಹೆಚ್ಚಿನ ಉಪಯುಕ್ತ ವಿಡಿಯೋಗಳನ್ನು ನೋಡಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.